ಬಡವರು ಹೋರಾಟ ಮಾಡ್ತಾ ಇದ್ದೀವಿ. ಆ ರೈತರ ಕಟ್ಟಿದ ಪಕ್ಷ ಅಂತ ದೇವೇಗೌಡರು ಕುಮಾರಸ್ವಾಮಿ ಅವರು ಬಂದು ನಮಗೆ ಸಾಥ್ ಕೊಡ್ತಾ ಇದ್ದಾರೆ. ಹೋರಾಟ ಯಾರು ಮಾಡ್ತಾ ಇದ್ದಾರೆ? ಯಾವ ಸರ್ಕಾರ ಹೋರಾಟ ಮಾಡ್ತಾ ಇದೆ ಹೇಳಿ? ಯಾವುದೋ ಕೇಳಿ ರೋಡ್ ಮಾಡಿದಾಗ 5 ಟೌನ್ಶಿಪ್ ಮಾಡಬೇಕು ಅಂತ ಹೇಳಿ ಜಾಗ ಕೊಟ್ಟಿದ್ದು. ಯಾವಾಗ ಕೊಟ್ಟಿದ್ದು? 1997ರಲ್ಲಿ ದೇವೇಗೌಡರು ಅದನ್ನು ಅಪ್ರೂವಲ್ ಮಾಡ್ಕೊಂಬಂದರು. ರೋಡ್ ಮಾಡಿದ್ಯಾರು? ಆ ರೋಡ್ ಮಾಡಿದ್ರೆ ಜಾಗ ಕೊಟ್ಟಿದ್ಯಾರು? ಅವನ್ನ ಯಾರೋ ವಿಚಾರಿಸಿದ್ರು ಸ್ವಾಮಿ? ಟೌನ್ಶಿಪ್ ಮಾಡಿದ್ದಾರೆ ಸ್ವಾಮಿ ಮುಖ್ಯಮಂತ್ರಿಗಳೇ? ಇದು ಯಾವುದೋ ಜಾಗದನ್ನ ಕುಮಾರಸ್ವಾಮಿ ರೆಡ್ ಅಲರ್ಟ್ ಮಾಡಿದ್ರು, ಕುಮಾರಸ್ವಾಮಿ ನಿಮಗೆ ಜಾಗ ಅಪ್ರೂವಲ್ ಮಾಡಿದ್ರು, ಕುಮಾರಸ್ವಾಮಿ ಕೂಸು ಅಂತಿರಲ್ಲ, ಅದು ದೇವೇಗೌಡರು ಕೂಸು. ಅದನ್ನು ಮುಟ್ಟಿದ್ದೀರ ಕೈನಾ? ಯಾರು ಫೀಲ್ಡಲ್ಲಿ ಸ್ವಾಮಿ ರೋಡ್ ಆಗಿದ್ದು? ಟೋಲ್ ಸ್ಟಾರ್ಟ್ ಆಗಿದ್ದು ಯಾರು ಫೀಲ್ಡಲ್ಲಿ ಸ್ವಾಮಿ? ದೇವೇಗೌಡರು ಫೀಲ್ಡಲ್ಲಿ ಸ್ಟಾರ್ಟ್ ಆಗಿತ್ತಾ? ದೇವೇಗೌಡರು ಅದನ್ನು ಸುಪ್ರೀಂ ಕೋರ್ಟ್ಗೆ ಹಾಕ್ಕೊಂಡು ನಮ್ಮಂಥ ಬಡವರಿಗೆ ರೈತರಿಗೆ ಒಳ್ಳೇದಾಗಬೇಕು ಅಂತ ಹೋರಾಟ ಮಾಡ್ಕೊಂಬಂದು ನೀವೇನು ಮಾಡಿದಿರಿ ಸ್ವಾಮಿ? ಇವಾಗ ಹೇಳ್ತಿದ್ರು ಕುಮಾರಣ್ಣ ಲುಲ್ಲು ಮಾಲ್ ಹತ್ರಕ್ಕೆ ಹೈಟೆನ್ಷನ್ ಲೈನ್ ತರ್ಸೋಕ್ಕೆ ಎಷ್ಟು ಖರ್ಚು ಮಾಡಿದ್ರಪ್ಪ ಅಂತ. ಅದು ನಮಗೆ ಗೊತ್ತಾ ಸ್ವಾಮಿ? ರೈತರಿಗೆ ನಮ್ಮ ಜಾಗದ ಮೇಲೆ ಹೋದರೆ ಹೈಟೆನ್ಷನ್ ಬಗ್ಗೆ ತಲೆ ಕೆಡ್ಸ್ಕೊತೀರ ಸ್ವಾಮಿ? 2022ರಿಂದ ನೆಲಮಂಗಲ ಟು ಪೀಣ್ಯವರೆಗೂ ಒಂದೇ ಪ್ರೋಗ್ರಾಮ್ ಇರೋದು. ಇಲ್ಲಿ ಇದ್ರ ತನಕ ನಮ್ಮ ಆನಂದರಾವ್ ಸರ್ಕಲ್ ತನಕ ಇರೋದು. ಪೀಣ್ಯದಿಂದ ಆನಂದರಾವ್ ಸರ್ಕಲ್ಗೆ ಅಂಡರ್ಗ್ರೌಂಡ್ ಮಾಡ್ತೀರಾ, ನೆಲಮಂಗಲದಿಂದ ಪೀಣ್ಯವರೆಗೂ ಓವರ್ ಹೆಡ್ ಮಾಡ್ತೀರಾ. ಇದು ನ್ಯಾಯನಾ ಸ್ವಾಮಿ? ಟೌನಲ್ಲಿರೋರು ಉಳಿಬೇಕು, ಮಿಕ್ಕವ್ರು ಹಾಳಾಗೋಗ್ಬೇಕು ಸ್ವಾಮಿ? ನಾವು BBMP ಇರೋರು, ನಾವು ನಗರಸಭೆಯಲ್ಲಿರೋರು, ನಮಗೊಂದು ನ್ಯಾಯ, ನಿಮಗೊಂದು ನ್ಯಾಯನಾ? ಬಡವರ ಬಗ್ಗೆ ಕಾಳಜಿ ಇರೋ ಸರ್ಕಾರ ಶಾಶ್ವತವಾಗಿ ಉಳಿತದೆ. ಬಡವರನ್ನ ನಿರಾಕರಿಸಿದರೆ ಶಾಶ್ವತವಾಗಿ ಹಾಳಾಗೋಯ್ತದೆ. ಇದೊಂದು ವಿಚಾರ. ಈಗ ಪರ ವಿರೋಧ ಎರಡೂ ಇರುತ್ತೆ. ಒಂದು ಮನೆಯಲ್ಲಿ ಗಂಡಂದೇ ಒಂದು ಬುದ್ಧಿ, ಹೆಡ್ತಿದೇ ಒಂದು ಬುದ್ಧಿ, ಅತ್ತೆದೇ ಒಂದು ಬುದ್ಧಿ, ಸೊಸೆದೇ ಒಂದು ಬುದ್ಧಿ ಇರ್ತದೆ. ಹಂಗಂದ್ಬಿಟ್ಟು ಮನೆ ಆಳು ಕೆಲಸ ಯಾರೂ ಮಾಡಬಾರ್ದು. ನೀವು ನ್ಯಾಯಸ್ಥರಾಗಿ ಊರಲ್ಲಿ ನ್ಯಾಯ ಹೇಳಕ್ಕೆ ಬಂದಂಗೆ ಸರ್ಕಾರ ಅಂದರೆ ಅವ್ರು ನ್ಯಾಯ ಕರೆಕ್ಟಾಗಿ ಹೇಳಬೇಕು. ಯಾವುದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋದನ್ನ. ಅದನ್ನು ಬಿಟ್ಬಿಟ್ಟು ಪರ ಇರೋದೇ ನಮ್ಮದು ಗಂಡ ಹೆಂಡ್ತಿ ಜಗಳ ಆಡ್ತೀವಿ, ಡೈವರ್ಸ್ ಕೊಡ್ತೀರ ಸ್ವಾಮಿ ನೀವು? ಡೈವರ್ಟ್ ಕೊಡ್ತೀರಾ, ಒಂದು ಮಾಡ್ತೀರಾ ನೀವು? ಸರ್, ಈ ಪ್ರತಿಭಟನೆಯಲ್ಲಿ ಕೊನೆ ನಿಲುವು ಏನು ಸರ್? ಕೊನೆ ನಿಲುವೆಲ್ಲ ನಾವು ಸಾಯೋವರೆಗೂ ರೈತರಿಗೆ ಜಾಗ ಉಳಿಲೇಬೇಕು. ನಮ್ಮ ಹೋರಾಟ ನಾವು ಮಾಡಲೇಬೇಕು. ನಾವು ಸಾಯೋವರೆಗೂ ಇದೇ ನಮ್ಮ ಹೋರಾಟ. ತಮ್ಮ ಹೆಸರು ಹೇಳಿ. ಚಂದ್ರಶೇಖರ್ ಅಂತ ನಮ್ಗೆ.